ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಪಾವಗಡ ಪಟ್ಟಣದ ಪಶ್ಚಿಮ ದಿಕ್ಕಿಗೆ 25 ಕಿಲೋಮೀಟರ್ ದೂರ ಇರುವ ಮಧ್ಯ ಗ್ರಾಮದ ಸಂಕ್ಷಿಪ್ತ ಇತಿಹಾಸ ಈ ಸಂಚಿಕೆಯಲ್ಲಿ ನಿಮಗಾಗಿ. ಈ ಊರಿಗೆ ಮಧ್ಯೆ ಎನ್ನುವ ಹೆಸರು ಹೇಗೆ ಬಂತು? ಇದು ಬಹಳ ಕುತೂಹಲಕರವಾದ ಸಂಗತಿಯಾಗಿದೆ. ಪ್ರಾದೇಶಿಕ ಇತಿಹಾಸ, ಭಾಷಾಶಾಸ್ತ್ರ ಮತ್ತು ಕರ್ನಾಟಕದ ಇತರ ಗ್ರಾಮಗಳ ನಾಮಕರಣ ಪದ್ಧತಿಯನ್ನು ಆಧರಿಸಿ ಕೆಲವು ಪ್ರಮುಖ ಸಾಧ್ಯತೆಗಳನ್ನು ಹೀಗೆ ವಿಶ್ಲೇಷಿಸಬಹುದು. ನಿಡಗಲ್ಲು ಕೋಟೆಗೆ ಮದ್ದನ್ನು ಪೂರೈಸುತ್ತಿದ್ದ ಅಥವಾ ಮದ್ದು ತಯಾರಿಸುತ್ತಿದ್ದ ಕೇಂದ್ರವಾಗಿದ್ದರಿಂದ ಈ ಊರಿಗೆ ಮದ್ದು ಎಂಬ ಹೆಸರು ಬಂದಿರಬಹುದು. ಕಾಲಕ್ರಮೇಣ ಅದು ಮದ್ದೆ ಆಗಿರಬಹುದು. ಕೋಟೆಯ ಮದ್ದುಗುಂಡುಗಳ ತಯಾರಿಕಾ ಕೇಂದ್ರ ಜೊತೆಗೆ ಸೈನಿಕರ ನೆಲೆ ಇದಾಗಿತ್ತು ಎನ್ನಲಾಗುತ್ತದೆ. ಇದು ಸಂಪೂರ್ಣ ನಿಡಗಲ್ಲು ಕಾರ್ಯವ್ಯಾಪ್ತಿಗೆ ಒಳಪಟ್ಟಿದ್ದು ನಿಡಗಲ್ಲು ಆಳರಸರ ಸುಪರ್ದಿನಲ್ಲಿತ್ತು. ಮಧ್ಯೆ ನಿಡಗಲ್ಲಿಗೆ 18 ಕಿಲೋಮೀಟರ್ ದೂರದಲ್ಲಿದೆ. ವಿಜಯನಗರ ಅರಸರ ಕಾಲಾವಧಿಯಲ್ಲೂ ಕೂಡ ಮಧ್ಯೆ ಇದ್ದುದಾಗಿ ತಿಳಿದುಬರುತ್ತದೆ. ಈಗ ಮಧ್ಯೆಯ ಗುಟ್ಟೆ ಚಿತ್ರಣ ವೀಕ್ಷಿಸುತ್ತಿದ್ದೀರಿ. ಇದು ಈಶ್ವರನ ಗುಡಿ. ಮಧ್ಯ ಗ್ರಾಮದ ಈಶ್ವರ ಗುಡಿಯಲ್ಲಿರುವ ಕಾಲಭೈರವ ವಿಗ್ರಹ ಮತ್ತು ಹೊರಗಿನ ನಂದಿಲಿಂಗ ಸ್ತಂಭಗಳ ಕೆತ್ತನೆಯ ಶೈಲಿ ಹಾಗೂ ನಿಡಗಲ್ಲು ಪ್ರಾಂತ್ಯದ ಇತಿಹಾಸವನ್ನು ಆಧರಿಸಿ ನೋಡಿದಾಗ ಇದು ಸುಮಾರು ಕ್ರಿಸ್ತಶಕ 14ರಿಂದ 16ನೇ ಶತಮಾನದ ಅವಧಿಯದ್ದು ಎಂದು ಅಂದಾಜಿಸಬಹುದಾಗಿದೆ. ಇದು ವಿಜಯನಗರ ಸಾಮ್ರಾಜ್ಯದ ಅಥವಾ ನಿಡಗಲ್ಲು ಪಾಳೇಗಾರರ ಕಾಲಕ್ಕೆ ಸೇರಿದ್ದಾಗಿದೆ ಎಂಬುದಕ್ಕೆ ಹಲವು ಕಾರಣಗಳನ್ನು ಕಾಣಬಹುದು. ವಿಗ್ರಹದಲ್ಲಿರುವ ಕಿರೀಟ ವಿನ್ಯಾಸ, ಕುತ್ತಿಗೆಯ ಆಭರಣಗಳು ಮತ್ತು ಕಠಿಣವಾದ ಕಣಶಿಲೆಯಲ್ಲಿ ಮಾಡಿರುವ ಕೆತ್ತನೆಯು ವಿಜಯನಗರ ಕಾಲದ ಶೈಲಿಯನ್ನು ಹೋಲುತ್ತದೆ. ಈ ಅವಧಿಯಲ್ಲಿ ಭೈರವ, ವೀರಭದ್ರ ಮತ್ತು ಆಂಜನೇಯ ವಿಗ್ರಹಗಳನ್ನು ಗ್ರಾಮಗಳ ರಕ್ಷಣೆಗಾಗಿ ಪ್ರತಿಷ್ಠಾಪಿಸುವ ಸಂಪ್ರದಾಯ ಆ ಕಾಲದಲ್ಲಿ ಇತ್ತು. ನಿಡಗಲ್ಲು ದುರ್ಗ ಮತ್ತು ಪಾವಗಡ ಭಾಗದಲ್ಲಿ 15ರಿಂದ 16ನೇ ಶತಮಾನದಲ್ಲಿ ವಿಜಯನಗರದ ಸಾಮಂತ ರಾಜರಾಗಿದ್ದ ಪಾಳೇಗಾರರು ಅತ್ಯಂತ ಸಕ್ರಿಯರಾಗಿದ್ದರು. ಅವರ ಆಳ್ವಿಕೆಯ ಉತ್ತುಂಗದ ಕಾಲದಲ್ಲಿ ಕೋಟೆಯ ಸುತ್ತಮುತ್ತಲಿನ ಮಧ್ಯೆಯಂತಹ ಪ್ರಮುಖ ಹಳ್ಳಿಗಳಲ್ಲಿ ಇಂತಹ ದೇವಸ್ಥಾನಗಳನ್ನು ನಿರ್ಮಿಸಲಾಗಿತ್ತು. ಒಟ್ಟಾರೆಯಾಗಿ ಹೇಳುವುದಾದರೆ ಈ ವಿಗ್ರಹ ಮತ್ತು ದೇವಸ್ಥಾನವು ಪ್ರೌಢದೇವರಾಯ, ಕೃಷ್ಣದೇವರಾಯ, ಸದಾಶಿವರಾಯರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿರುವ ಸಾಧ್ಯತೆಗಳಿವೆ. ದಾಳಿ ಅಥವಾ ಕಾಲದ ಹೊಡೆತಕ್ಕೆ ಸಿಲುಕಿ ಮೂಲ ದೇವಸ್ಥಾನದ ಗೋಪುರ ಶಿಥಿಲಗೊಂಡಿದ್ದರೂ ಈ ವಿಗ್ರಹಗಳು ಇಂದಿಗೂ ಇತಿಹಾಸಕ್ಕೆ ಸಾಕ್ಷಿಯಾಗಿ ಉಳಿದುಕೊಂಡಿವೆ. ಈಗ ನೋಡ್ತಕ್ಕಂಥದ್ದು ಈಶ್ವರ ದೇವಾಲಯದ ಹೊರಗಡೆ ಕಂಬದಲ್ಲಿರುವ ಚಿತ್ರಗಳು. ಇಲ್ಲಿ ಕಾಣುವಂತಹ ಚಿತ್ರಗಳೆಂದರೆ ಲಿಂಗಮುದ್ರೆ ಕಲ್ಲುಗಳು. ಒಂದಿದೆ ನೋಡ್ರಿ, ಲಿಂಗಮುದ್ರೆ ಕಲ್ಲು ಈಗ ಕಾಣಿಸ್ತಾ ಇತ್ತು ನೋಡ್ರಿ ಅದು. ಹಾಗೂ ನಂದಿ ಸ್ತಂಭಗಳ ಚೌಕಾಕಾರದ ತಳಪಾಯದ ಕೆತ್ತನೆಯು ವಿಜಯನಗರ ಕಾಲದ ಭೂದಾನ ಮತ್ತು ಗಡಿ ಗುರುತಿಸುವಿಕೆಯ ವಿಶಿಷ್ಟ ಶೈಲಿಯದ್ದಾಗಿದೆ. ಈಗ ತಾವು ನೋಡ್ತಾ ಇದ್ದೀರಿ. ಇದನ್ನು ಕಲ್ಲಗುಡಿ ಎಂದು ಕರೆಯುತ್ತಾರೆ. ಒಂದು ಅಪೂರ್ವವಾದ ಪ್ರಾಚೀನ ಶಿಲಾಶಾಸನ ಇದಾಗಿದೆ. ಇದು ಮಧ್ಯ ಗ್ರಾಮದ ಕೆರೆಯ ಕೋಡಿಯ ಮುಂಭಾಗದಲ್ಲಿರುವ ಮಾಟೇರಿ ಭೂಭಾಗದಲ್ಲಿ ದೊರೆತಿದೆ. ಈ ಶಿಲಾಶಾಸನದ ಮೇಲ್ಭಾಗದಲ್ಲಿ ಸೂರ್ಯ ಮತ್ತು ಚಂದ್ರರ ಚಿಹ್ನೆಗಳು ಇವೆ. ಕಲ್ಲಿನ ಮಧ್ಯದ ವಿಶಾಲವಾದ ಭಾಗದಲ್ಲಿ ಅಡ್ಡಗೆರೆಯನ್ನು ಎಳೆದು ಅದರ ನಡುವೆ ಪ್ರಾಚೀನ ಕನ್ನಡ ಲಿಪಿಯಲ್ಲಿ ವಿಷಯವನ್ನು ಕೆತ್ತಲಾಗಿದೆ. ಶಾಸನದ ಅತ್ಯಂತ ಕೆಳಗಿನ ಸಾಲಿನಲ್ಲಿ ಕೆಲವು ಮಾನವ ಆಕೃತಿಗಳು ಕೈಮುಗಿದು ನಿಂತಿರುವ ಅಥವಾ ಕುಳಿತಿರುವ ಭಂಗಿಯಲ್ಲಿವೆ. ಐತಿಹಾಸಿಕವಾಗಿ ಕೆರೆಯ ಸಮೀಪ ನೆಡಲಾಗುವ ಶಾಸನಗಳನ್ನು ಕೆರೆ ಶಾಸನಗಳು ಎನ್ನಲಾಗುತ್ತೆ. ಇವುಗಳಲ್ಲಿ ಆ ಕೆರೆಯನ್ನು ನಿರ್ಮಿಸಿದ ರಾಜ ಅಥವಾ ಸಾಮಂತ ಅಥವಾ ಸ್ಥಳೀಯ ನಾಯಕರ ವಿವರ ಇದೆ.
ಕೆರೆಗೆ ಜಮೀನನ್ನು ದಾನವಾಗಿ ಕೊಟ್ಟಿದ್ದು ಅಥವಾ ಕೆರೆಯ ನೀರನ್ನು ಬಳಸಿಕೊಂಡು ಬೆಳೆಯುವ ಬೆಳೆಯ ಮೇಲಿನ ತೆರಿಗೆಯನ್ನು ಸ್ಥಳೀಯ ದೇವಸ್ಥಾನದ ದೀಪಾರಾಧನೆಗೆ ಅಥವಾ ಧರ್ಮಛತ್ರಕ್ಕೆ ಬಿಟ್ಟ ಉಲ್ಲೇಖ ಇದೆ. ಶಾಸನದ ತಳಭಾಗದಲ್ಲಿರುವ ಆಕೃತಿಗಳು ಈ ಕೆರೆಯನ್ನು ಕಟ್ಟಿಸಿದ ಮುಖಂಡರದ್ದಾಗಿರುವ ಸಾಧ್ಯತೆ ಹೆಚ್ಚಿದೆ. ಇದು ವಿಜಯನಗರ ಅರಸರ ಕಾಲಘಟ್ಟದ ಶಾಸನ ಎಂದು ಹೇಳಬಹುದು. ಇದು ಸೈಬು. ಮಧ್ಯಗ್ರಾಮದ ಕೆರೆಯ ಮಧ್ಯಭಾಗದಲ್ಲಿ ಒಂದು ಲಿಂಗಾಕಾರದ ಕಲ್ಲಿದೆ. ಅದನ್ನು ಸೈಬು ಎಂದು ಕರೆಯಲಾಗುತ್ತದೆ. ಇದು ಮೂಲತಃ ಅರೇಬಿಕ್ ಭಾಷೆಯ ಅಥವಾ ಉರ್ದು ಭಾಷೆಯ ಸಾಹೇಬ್ ಪದದ ತದ್ಭವ ರೂಪ. ಹಿರಿಯ ಅಧಿಕಾರಿಗಳನ್ನು, ಗೌರವಾನ್ವಿತ ವ್ಯಕ್ತಿಗಳನ್ನು ಕರೆಯಲು ಸೈಬು ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಈಶ್ವರ ಲಿಂಗಕ್ಕೆ ಸೈಬು ಎಂದು ಕರೆಯುವುದು ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಕಾಣಸಿಗುವ ಅದ್ಭುತ ಕೋಮು ಸೌಹಾರ್ದತೆ ಮತ್ತು ಸಾಂಸ್ಕೃತಿಕ ಸಮ್ಮಿಲನಕ್ಕೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಮಧ್ಯಗ್ರಾಮದ ಆ ಕೆರೆಯಲ್ಲಿರುವ ಲಿಂಗ ಅಥವಾ ಅಲ್ಲಿನ ದೇವರಿಗೆ ಮುಸ್ಲಿಂ ಸಮುದಾಯದವರು ನಡೆದುಕೊಳ್ಳುತ್ತಿರಬಹುದು, ಅಥವಾ ಹಿಂದೆ ಯಾರಾದರೂ ಮುಸ್ಲಿಂ ಧರ್ಮದ ಹಿರಿಯರು ಆ ಲಿಂಗಕ್ಕೆ ಅಥವಾ ಆ ಲಿಂಗವನ್ನು ಪತ್ತೆ ಹಚ್ಚಿ ಅದಕ್ಕೆ ವಿಶೇಷ ಗೌರವ ನೀಡಿದ್ದರ ನೆನಪಿಗಾಗಿ ಈ ಹೆಸರು ಬಂದಿರಬಹುದು. ಮಳೆ ಬರಲಿಲ್ಲ, ಬರಗಾಲ ಬಂತು ಎಂದರೆ ಗ್ರಾಮೀಣ ಜನ ಈ ಸೈಬಿಗೆ 101 ಕೊಡ ನೀರು ಹಾಕಿ ಪೂಜೆ ಸಲ್ಲಿಸಿ ಮನೆಗೆ ಹಿಂದಿರುಗುವಾಗ ಹೋಗಿದ್ದವರೆಲ್ಲರೂ ಬಾಯಿ ಬಡಿದುಕೊಳ್ಳುತ್ತಾ ಬಾರೋ ಬಾರೋ ಮಳೆರಾಯ ಎಂದು ಅರಚುತ್ತಾ ಮನೆಗೆ ಬರುವರು. ಮಳೆ ಬಾರದೆ ಬರಗಾಲ ಬಂದಾಗ ಕೆರೆಯ ಒಡಲಲ್ಲಿರುವ ಈಶ್ವರನಿಗೆ 101 ಕೊಡ ನೀರನ್ನು ಸುರಿದು ಆತನ ಒಡಲನ್ನು ತಂಪು ಮಾಡಿದರೆ ಆತ ಪ್ರತಿಯಾಗಿ ಇಡೀ ಭೂಮಿಯನ್ನು ತಂಪು ಮಾಡಲು ಮಳೆ ಕೊಡುತ್ತಾನೆ ಎಂಬುದು ಇಲ್ಲಿನ ಜನರ ಅಚ್ಚಲ ನಂಬಿಕೆ. ಪೂಜೆ ಮುಗಿಸಿ ಹಿಂದಿರುಗುವಾಗ ಬಾಯಿ ಬಡಿದುಕೊಳ್ಳುವುದು ಎಂದರೆ ಅದು ದೇವರೆದುರು ತಮ್ಮ ಅಸಹಾಯಕತೆಯನ್ನು ಪ್ರದರ್ಶಿಸುವುದು. ನಮಗೆ ಬೇರೆ ದಾರಿಯಿಲ್ಲ, ನೀನೇ ಗತಿ, ನಮ್ಮನ್ನು ಕಾಪಾಡು ಎಂದು ಒಕ್ಕರಲ್ನಿಂದ ಕೂಗುವ ವಾಡಿಕೆ ಇದೆ. ಈಗ ಮಧ್ಯಗ್ರಾಮದ ಕೆರೆ ಕೋಡಿ ಆ ಮೆಜರ್ ಮಾಡುವ ಅಳತೆ ಕೋಲು ನೋಡಿದಿರಿ. ಕೈ ಮುಗಿದು ನಿಂತಿರುವ ವ್ಯಕ್ತಿಯ ಚಿತ್ರ. ಇದು ಭಕ್ತ ಅಥವಾ ಶರಣರ ಕಲ್ಲು. ಇದನ್ನು ಭಕ್ತ ವಿಗ್ರಹ ಎನ್ನಬಹುದು. ಹಳೆಯ ಶಿವನ ಅಥವಾ ಈಶ್ವರನ ದೇವಸ್ಥಾನಗಳನ್ನು ಕಟ್ಟಿಸಿದ ರಾಜರು, ಪಾಳೆಗಾರರು ಅಥವಾ ಸ್ಥಳೀಯ ನಾಯಕರು ಅಥವಾ ದೇವಸ್ಥಾನಕ್ಕೆ ಭೂಮಿಯನ್ನು ದಾನವಾಗಿ ನೀಡಿದ ಮಹಾದಾನಿಗಳ ಚಿತ್ರವನ್ನು ಹೀಗೆ ಕೈ ಮುಗಿದು ನಿಂತಿರುವ ಭಂಗಿಯಲ್ಲಿ ಕೆತ್ತಿ ದೇವಸ್ಥಾನದ ಆವರಣದಲ್ಲಿ ಇಡಲಾಗುತ್ತಿತ್ತು. ಆ ಮೂಲಕ ಅವರು ನಿರಂತರವಾಗಿ ಈಶ್ವರನಿಗೆ ಶರಣಾಗಿದ್ದಾರೆ ಎಂಬುದನ್ನು ಇದು ಸಂಕೇತಿಸುತ್ತದೆ. ಈ ವಿಗ್ರಹ ಅಂಜಲಿ ಮುದ್ರೆಯಲ್ಲಿದೆ. ಈ ವಿಗ್ರಹದ ಸುತ್ತು ಈಗ ಸೀಮೆಜಾಲಿ ಬೆಳೆದಿದೆ. ಮಧ್ಯಗ್ರಾಮದ ಶಕ್ತಿ ದೇವತೆ ಸ್ವಾರಮ್ಮದೇವಿ. ಮಧ್ಯಗ್ರಾಮದಲ್ಲಿ ಸ್ವಾರಮ್ಮದೇವಿಯ ದೇವಾಲಯ ಇದು. ಇದನ್ನು ನೂತನವಾಗಿ ಕಟ್ಟಿಸಿದ್ದಾರೆ. ಇದಕ್ಕೆ ಸಾವಿರಾರು ಭಕ್ತರಿದ್ದಾರೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಭಕ್ತರು ಈ ದೇವಾಲಯಕ್ಕೆ ನಡೆದುಕೊಳ್ತಾರೆ. ಇದಕ್ಕೆ ಸ್ವಾರಮ್ಮ ಎಂದು ಕರೆಯಲು ಹಲವು ಕಾರಣಗಳಿರಬಹುದು. ಪ್ರತಿ ಸೋಮವಾರ ವಿಶೇಷವಾಗಿ ಪೂಜೆ ಮಾಡುವುದರಿಂದ ಸೋಮವಾರಮ್ಮ ಹೋಗಿ ಸ್ವಾರಮ್ಮ ಆಗಿರಬಹುದು. ಈ ದೇವಿಯು ಚಾಮುಂಡೇಶ್ವರಿಯ ಅವತಾರವಾಗಿದ್ದಾರೆ. ಇದು ಶಕ್ತಿಶಾಲಿ ದೇವತೆ. ನಂಬಿದ ಭಕ್ತರನ್ನು ಈ ದೇವಿ ಎಂದೂ ಕೈಬಿಡುವುದಿಲ್ಲ ಎಂಬುದಾಗಿ ಇಲ್ಲಿನ ಜನ ಅಗಾಧವಾಗಿ ನಂಬಿದ್ದಾರೆ. ವರ್ಷಕ್ಕೊಮ್ಮೆ ಯುಗಾದಿ ಇನ್ನೂ 15 ದಿನ ಬಾಕಿ ಇರುವ ಮೊದಲೇ ಈ ದೇವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ 5-6 ದಿನಗಳ ತನಕ ನಡೆಯುತ್ತದೆ. ಈ ದೇವತೆಯ ವಿಗ್ರಹಾರಾಧನೆಯನ್ನು 9ನೇ ಶತಮಾನದ ಕಾಲಘಟ್ಟದಲ್ಲಿ ಚೋಳರು ಮಾಡಿಕೊಂಡು ಬಂದಿದ್ದಾರೆ. ತದನಂತರ ಹೊಯ್ಸಳರು, ಆಮೇಲೆ ವಿಜಯನಗರದ ಅರಸರು, ಹೀಗೆ ಒಬ್ಬೊಬ್ಬರಾಗಿ
ಪೂಜೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಮಧ್ಯಗ್ರಾಮದ ಜನಪದರು ಈ ಸ್ವಾರಮ್ಮ ದೇವಿಯ ಬಗ್ಗೆ ಸುಮಾರು 10,000ಕ್ಕಿಂತಲೂ ಮಿಗಿಲಾಗಿ ಜನಪದವನ್ನು ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಇಂಪಾಗಿ ಆಡ್ತಾರೆ. ಜನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಸ್ವಾರಮ್ಮ ದೇವತೆಯ ವರ್ಣನೆ ಅಪಾರ. ಇದು ಮಧ್ಯಗ್ರಾಮದಲ್ಲಿದೆ. ಇದು ಮಧ್ಯಗ್ರಾಮದ ಆಂಜನೇಯ ಸ್ವಾಮಿಯ ದೇವಾಲಯ. ಈಗ ತಾವು ಆಂಜನೇಯ ಸ್ವಾಮಿಯನ್ನು ವೀಕ್ಷಣೆ ಮಾಡ್ತಾಯಿದ್ರಿ. ಮಧ್ಯಗ್ರಾಮದ ಆಂಜನೇಯ ದೇವಾಲಯ ವಿಜಯನಗರ ಅರಸರ ಕೃಷ್ಣದೇವರಾಯರ ರಾಜಗುರುವಾಗಿದ್ದ ವ್ಯಾಸರಾಜರ ಕಾಲಘಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ವಿಗ್ರಹ ಆಗಿದೆ ಇದು. ಈ ಮೂರ್ತಿಯು ಬಹಳ ತೇಜಸ್ಸಿನಿಂದ ಕೂಡಿರುವುದನ್ನು ನಾವು ನೋಡಬಹುದು. ದೇವಾಲಯ ಹಳೆಯದಾಗಿದ್ದರೂ ವಿಗ್ರಹ ಮಾತ್ರ ತನ್ನ ಹೊಳಪನ್ನು ಕಳೆದುಕೊಳ್ಳದೇ ಇರುವುದು ಆಶ್ಚರ್ಯಕರ ಸಂಗತಿ. ಈ ಗ್ರಾಮದ ಆಂಜನೇಯ ಶಕ್ತಿಯುತ ದೇವರಾಗಿದ್ದು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವ ದೇವರಾಗಿರುತ್ತದೆ. ನಮ್ಮ ಪಾವಗಡ ತಾಲೂಕಿನ ಬಹುತೇಕ ಸುಮಾರು ಗ್ರಾಮಗಳಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನಗಳಿದ್ದು ಅವುಗಳ ಒಳಗಿನ ವಿಗ್ರಹಗಳನ್ನು ವಿಜಯನಗರ ಕಾಲಘಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿರುವುದು ಇತಿಹಾಸದಿಂದ ನಮಗೆ ಗೋಚರಿಸುತ್ತದೆ. ಅಂತಹ ದೇವಾಲಯ ಹಾಗೂ ವಿಗ್ರಹಗಳಲ್ಲಿ ಮಧ್ಯಗ್ರಾಮದ ವಿಗ್ರಹವು ಒಂದಾಗಿದೆ. ಈಗ ತಾವು ಆಂಜನೇಯ ಸ್ವಾಮಿ ದೇವಾಲಯ, ಅದರ ಕಾಂಪೌಂಡು, ಅದರ ಪರಿಸರ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ಮಧ್ಯೆಯ ಕೆರೆಯ ಏರಿ. ಇದಕ್ಕೆ ಪುರಾತನ ಇತಿಹಾಸ ಇದೆ. ಒಮ್ಮೆ ಈ ಭಾಗದಲ್ಲಿ ಕೆರೆ ತುಂಬಿ ಕೆರೆ ಏರಿಯ ಅರ್ಧಕ್ಕೆ ಸರಿಯಾಗಿ ದೊಡ್ಡದಾಗಿ ಹೊಡೆದು ಹೋಗುತ್ತದೆ. ಅದರ ಹಿನ್ನೆಲೆಯಲ್ಲಿ ಅಂದಿನಿಂದ ಇಂದಿನ ತನಕ ಇದನ್ನು ದೊಡ್ಡದಾಗಿ ಹೊಡೆದಿದ್ದರಿಂದ ದೊಡ್ಡ ಒಡಕು ಎಂದು ಕರೆಯುವರು. ಇತ್ತೀಚಿನವರು ಕೆರೆ ತುಂಬಿದರೆ ಬಾಗಿನ ಅರ್ಪಿಸುವ ಜೊತೆಯಲ್ಲಿ ದೊಡ್ಡ ಒಡಕು ಈ ಭಾಗದಲ್ಲಿ ವಿಶೇಷ ಪೂಜೆ ಸಲ್ಲಿಸುವರು. ಇದು ಕೂಡ ದೊಡ್ಡ ಕೆರೆಯಾಗಿರುತ್ತದೆ. ಇದು ಕರವುಗಲ್ಲು ಬಸವಣ್ಣನ ಗುಡಿ ಬಳಿ ಇದೆ. ಶತ್ರುಗಳು ಮತ್ತು ಕಾಡು ಪ್ರಾಣಿಗಳು ಊರ ಒಳಗಡೆ ನುಗ್ಗದಂತೆ ತಡೆಯುವ ದೈವರಕ್ಷಣೆ ಇದರಲ್ಲಿ ಇರುತ್ತಿತ್ತು. ಇದನ್ನು ಪೇಟೆ ಓಣಿ ಅಂತ ಕರೀತಾರೆ. ಕಲ್ಲುಗುಡಿ ಮುಂಭಾಗದಲ್ಲೇ ಈ ಪೇಟೆ ಓಣಿ ಇದೆ. ನಿಡಗಲ್ಲು ಪಾಳೆಗಾರರ ಕಾಲಘಟ್ಟದಲ್ಲಿ ಐತಿಹಾಸಿಕ ಮತ್ತು ಆಡಳಿತಾತ್ಮಕ ನಂಟು ಅಪಾರವಾಗಿತ್ತು. ನಿಡಗಲ್ಲು ಪಾಳೆಗಾರರು ನಿಡಗಲ್ಲ ದುರ್ಗವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುವಂತಹ ಸಂದರ್ಭದಲ್ಲಿ ಮಧ್ಯಗ್ರಾಮವು ಅವರ ಸಂಸ್ಥಾನದ ಒಂದು ಪ್ರಮುಖ ಭಾಗವಾಗಿತ್ತು. ನಿಡಗಲ್ಲು ಕೋಟೆಯ ರಕ್ಷಣೆ, ಸೈನಿಕರ ಚಟುವಟಿಕೆಗಳು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಆಡಳಿತಾತ್ಮಕ ಉಸ್ತುವಾರಿಗೆ ಮಧ್ಯಗ್ರಾಮವು ಹತ್ತಿರದ ಆಸರೆಯಾಗಿತ್ತು. ಮಧ್ಯಗ್ರಾಮದ ಪೇಟೆ ಓಣಿಯು ಆ ಕಾಲದಲ್ಲಿ ನಿಡಗಲ್ಲು ಕೋಟೆಗೆ ಮತ್ತು ಸುತ್ತಮುತ್ತಲಿನ ರಕ್ಷಣಾ ಪಡೆಗಳಿಗೆ ಅಗತ್ಯವಿದ್ದ ದಿನಸಿ ಧಾನ್ಯಗಳು, ಬಟ್ಟೆ ಮತ್ತು ಕುದುರೆ ಹಾಗೂ ಇತರೆ ಸಾಕು ಪ್ರಾಣಿಗಳ ಸರಬರಾಜಿಗೆ ಪ್ರಮುಖ ಪೇಟೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಮಧ್ಯೆ ಮತ್ತು ನಿಡಗಲ್ಲು ನಡುವೆ 18 ಕಿಲೋಮೀಟರ್ ದೂರವಿದ್ದುದರಿಂದ ನಿಡಗಲ್ಲು ಕೋಟೆಗೆ ಹೋಗುವ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳು ಈ ಪೇಟೆ ಓಣಿಯ ಮಾರ್ಗವಾಗಿಯೇ ಸಾಗುತ್ತಿದ್ದರು. ಮಧ್ಯಗ್ರಾಮದ ಮಧ್ಯ ಊರಿನಲ್ಲಿರುವ ಚಾವಡಿ ಹಳೆಯ ಕಾಲದಲ್ಲಿ ಗ್ರಾಮದ ಕೇಂದ್ರ ಬಿಂದು ಈ ಚಾವಡಿ ಆಗಿತ್ತು. ಅದು ಗ್ರಾಮದ ಆಡಳಿತ, ನ್ಯಾಯದಾನ ಮತ್ತು ಹಿರಿಯರು ಕೂತು ಚರ್ಚಿಸುವ ಪವಿತ್ರ ಸ್ಥಳವಾಗಿತ್ತು. ಇದರ ಒಳಗಡೆ ಒಂದು ಪುರಾತನ ಕಾಲದ ಬಸವಣ್ಣನ ವಿಗ್ರಹ ಇದೆ. ಇದು ಮಧ್ಯಗ್ರಾಮದಲ್ಲಿ ಇರುವ ಓಬಳ ನರಸಿಂಹಸ್ವಾಮಿಯ ದೇವಾಲಯ. ನೂತನವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇದೂ ಸಮೇತ ಹಳೆಯ ಕಾಲದ ದೇಗುಲ ಆಗಿದೆ. ಇದು ಹೊಸ ಮಧ್ಯಗ್ರಾಮದ
ಊರ ಮುಂದಿನ ದೃಶ್ಯ. ಊರಲ್ಲಿ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಇಂಥವು ಏನಾದರೂ ಆದರೆ ಅಥವಾ ಭಜನೆ ಆದರೆ ಇದೇ ಜಾಗದಲ್ಲಿ ಮಾಡ್ತಾರೆ. ಈ ಸಂಚಿಕೆಯ ಸಹಾಯಕ್ಕೆ ನಿಂತವರು ವೆಂಕಟರಮಣಪ್ಪ ಅಣ್ಣನವರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದುವರೆಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.